ಘನತೆಯುಳ್ಳ ಪ್ರಾರ್ಥನೆ, ಥ್ಯಾಂಕ್ಸ್ ಗಿವಿಂಗ್. ಪ್ರತಿ ಸಾರಿ ಏನು ಇಲ್ಲವೋ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳ್ರಿ. ವಾಗ್ದಾನ ಇಟ್ಟು ಹೇಳ್ರಿ ಸ್ತೋತ್ರ. ಫಿಲಿಪಿಯ 4ನೇ ಅಧ್ಯಾಯ 6-7 ಓದ್ರಿ. ಕೇಳಿಸ್ಕೊಳ್ಳಿ, ಏನೇನೋ ಪ್ರೇಯರ್ ಮಾಡಕ್ ಹೋಗ್ಬಿಡ್ರಿ. ಇವತ್ತಿಂದ ಈ ತರ ಪ್ರೇಯರ್ ಸ್ಟಾರ್ಟ್ ಮಾಡಿ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತೆ ಸ್ತುತಿಯನ್ನು ಪ್ರಾರ್ಥನೆಯ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಹೆಂಗ್ ತಿಳಿಸ್ಬೇಕು? ನಮ್ಗೆ ಬೇಕಾದನ್ನ ಹೆಂಗ್ ತಿಳಿಸ್ಬೇಕಂತೆ? ಹೋಗ್ಬಿಟ್ಟು ದೇವ್ರೇ ಎಲ್ಲರೂ ಮನೆ ಕಟ್ಬಿಟ್ರು, ದೇವ್ರೆ ನಾನು ಮನೆ ಕಟ್ಬೇಕು ದೇವ್ರೆ ಹಂಗ, ದೇವ್ರೆ ಪಾಸ್ಟ್ರು ಚರ್ಚ್ ಕಟ್ಬಿಟ್ರು, ದೇವ್ರೆ ನಾನೇನೋ ಚರ್ಚ್ ಕಟ್ಟಿಲ್ಲ ದೇವ್ರೆ. ಕೃತಜ್ಞತೆಯುಳ್ಳ ಪ್ರಾರ್ಥನೆ, ವಾಗ್ದಾನಗಳಿಟ್ಟು ಪ್ರಾರ್ಥಿಸಬೇಕು. ಸ್ವಾಮಿ ಥ್ಯಾಂಕ್ ಯು ಜೀಸಸ್. ಸ್ವಾಮಿ ನನಗೆ ಈ ಥರ ಸಾಲ ಇದೆ ಸ್ವಾಮಿ, ಆದರೂ ನಾನು ನಂಬ್ತೇನೆ, ನೀನು ವಾಕ್ಯ ಹೇಳ್ತಿದ್ದೆ ಸ್ವಾಮಿ, ನೀನು ವಾಕ್ಯದ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ಏನೋ ಗೊತ್ತಿಲ್ಲ ಸಾಲ ಮಾಡ್ಕೊಂಬಿಟ್ಟೆ, ಸ್ತೋತ್ರಪ್ಪ, ನೀವು ಹೇಳಿದಿರ ಸ್ವಾಮಿ ಸಾಲ ಕೊಡುವಿರೇ ಹೊರ್ತು ಸಾಲ ತೆಗೆದುಕೊಳ್ಳೋದಿಲ್ಲ ಅಂತ. ನಾನು ನಂಬ್ತೇನೆ ಆ ವಾಕ್ಯವನ್ನು. ಕರ್ತನೆ, ಖಂಡಿತವಾಗಲೂ ನನ್ನನ್ನು ಸಾಲ ಕೊಡುವ ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಯೇಸು ರಾಜ. ಹೇಳೋದು ಪಾಸ್ಟರ್ ನಾನು ಗೌರ್ಮೆಂಟ್ ಜಾಬ್ ಬೇಕು, ಪ್ರೇಯರ್ ಮಾಡಿ. ಇಲ್ಲ, ದೇವ್ರ ಹತ್ರ ಹೋಗು, ಸ್ವಾಮಿ ಈ ಗೌರ್ಮೆಂಟ್ ಜಾಬ್, ಈ ಗೌರ್ಮೆಂಟ್ ನಿರ್ಮಾಣ ಮಾಡಿದೆ ನೀನು ಸ್ವಾಮಿ, ಈ ಭೂಮಿ ಆಕಾಶ ಉಂಟು ಮಾಡಿದೆ ನೀನು ಸ್ವಾಮಿ, ಥ್ಯಾಂಕ್ ಯು ಅಪ್ಪ. ಸೂರ್ಯನ ಬೆಳಕಿಗಾಗಿ ಸ್ತೋತ್ರ. ನಾನು ನಂಬ್ತೇನೆ, ನಾನು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿದ್ದೇನೆ ಸ್ವಾಮಿ, ಸ್ತೋತ್ರ ದೇವರೇ. ಈ ಬೆಸ್ಟ್ ಆದ ಜಾಬನ್ನು ನೀನು ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ಥ್ಯಾಂಕ್ ಯು ಜೀಸಸ್. ಐ ಬಿಲೀವ್. ನಾನು 2000 ವರ್ಷಗಳ ಹಿಂದೆ ನೀನು ನನಗಾಗಿ ಎಲ್ಲವನ್ನು ಮಾಡಿದ್ದೆ, ನಾನು ನಂಬ್ತೇನೆ. ಜಸ್ಟ್ ಐ ಬಿಲೀವ್ ಇನ್ ದ ನೇಮ್ ಆಫ್ ಜೀಸಸ್. ನಾವು ಬಂದು ದೇವರ ಹತ್ರ ಬರೀ ಒಪ್ಪಾರ ಇಕ್ಕದೆ. ಕೆಲವು ಹೇಳೋದು ಭಾರವಾಗಿ ಬರ್ಬೇಕು ದೇವ್ರ ಹತ್ರ. ಏನು ಭಾರವಾಗಿ ಬರೋದು ದೇವ್ರ ಹತ್ರ? ಭಾರ ಬೇಕು ಬ್ರದರ್, ದೇಶದ ಮೇಲೆ ಭಾರ ಬೇಕು ಬ್ರದರ್. ಏನು ಇವ್ರು ದೇಶನ ಕಾಪಾಡತ್ತಾರ? ಇವರೆಲ್ಲ ಉಪವಾಸ ಮಾಡಿ ದೇಶ ಇವರಿಂದನೇ, ಇವ್ರು ಏನು ಎನ್ಸ್ಕೊತಾರೆ ಅಂದರೆ ಇವ್ರು ಭಾರವಾಗಿ ಪ್ರೇಯರ್ ಮಾಡಿ ದೇಶ ಇವರಿಂದನೇ ನಿಂತಿರೋ, ಏನೋ ಇವ್ರ ಮೇಲೆ ನಿಂತಿರ್ತಾರ. ಇವ್ರ ಮೇಲೆಲ್ಲ ನಿಂತಿರೋದು ದೇವರು ನಿಲ್ಲಿಸಿರೋದು. ತಪ್ಪಾಗಿ ಕೆಲವರೆಲ್ಲ ತಪ್ಪಾಗಿ ಹೊಟ್ಟೋಗ್ಬಿಟ್ರು. ಇಲ್ಲ ಬ್ರದರ್, ಆ ಪಾಸ್ಟರ್ ಎಲ್ಲ ಅಯ್ಯೋ ಅವರೆಲ್ಲ ದೇಶಕ್ಕಾಗಿ ಹಗಲು ರಾತ್ರಿ ಮೊಣಕಾಲಲ್ಲೇ ನಿಂತು ಪ್ರೇಯರ್ ಮಾಡ್ತಾ ಇದ್ದಾರೆ, ಅದಕ್ಕೆ ದೇಶ ಇರೋದು ಬ್ರದರ್. ಇಲ್ಲ ದೇಶ ಯಾವತ್ತು ಎಲ್ಲೋಗ್ಬಿಡ್ತಾ ಇತ್ತು? ನಿಂತಿದ್ದ ದೇಶ. ಇನ್ನು ಕಲ್ತ್ಕೊಳ್ರಿ ಹೊಸ ಒಡಂಬಡಿಕೆ ಪ್ರಾರ್ಥನೆನ. ಪೌಲನ್ ಹೇಳ್ಕೊಡೋ ಪ್ರಾರ್ಥನೆ ಕಲ್ತ್ಕೊಳ್ಳಿ. ನಿಮ್ಮಿಷ್ಟಕ್ಕೆ ನೀವೇ ಯಾರೋ 3ನೇ ಮನೆ ಮುನಿಯಪ್ಪ ಹೇಳಿದಾರ ಕೇಳಿಸ್ಕೊಂಡು ತಿರ್ಗಾಡ್ಬೇಡ್ರಿ. ಪ್ರಾರ್ಥನೆನೇ ಮಾಡಲ್ಲ ಅಂತ ಕೆಲವರು ಹೇಳೋದು. ಯಾರು ಹೇಳೋದು ಪ್ರಾರ್ಥನೆ ಮಾಡಲ್ಲ ಅಂತ? ಮಾಡ್ತೀವಿ ಪ್ರಾರ್ಥನೆ. ಮೈ ಗಾಡ್ ಈಸ್ ವಂಡರ್ಫುಲ್ ಗಾಡ್, ಹಲ್ಲೆಲೂಯಾ. ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ರಿ. ಬಿಸ್ನೆಸ್ಸೇ ಆಗಲ್ಲ, ದೇವ್ರೇ ನನ್ನ ಬಿಸ್ನೆಸ್ ಆಗ್ತಾಯಿಲ್ಲ ದೇವ್ರೇ, ಕರೋನಾ ಬಂದ್ಬಿಟ್ಟು ಎಲ್ಲ ನೋಡಿ ಹಿಂಗೆ ದೇವ್ರ ಹತ್ರ ಕೂತ್ಕೊಂಡು ಭಾರ ಅಂತೆ, ತುಂಬ ಭಾರವಾಗಿದೆ. ಇಲ್ಲ ಭಾರ ಬೇಡ, ಲೈಟಾಗಿ ಹೋಗಿ ದೇವ್ರ ಹತ್ರ. ಸ್ವಾಮಿ ನಾನು ನಂಬ್ತೇನೆ, ನೀನು ವಾಕ್ಯ ಹೇಳಿದೆ ಧರ್ಮೋಪದೇಶದ ಪುಸ್ತಕ 8:18 ಐಶ್ವರ್ಯನ ಸಂಪಾದಿಸಲು ನೀನು ನನಗೆ ಬಲವನ್ನು ಕೊಡ್ತೀಯ ಅಂತ. ಥ್ಯಾಂಕ್ ಯು. ಸೋಲನ್ನು ಹೊಂದುವ ಸಮಯದಲ್ಲೂ ನಿರಾಶೆಯಾಗುವ ವೇಳೆಯಲು ಕೃಪೆಯಿಂದಲೇ ಅಭಿವೃದ್ಧಿಯ ಪಡಿಸುವ ದೇವನು ನಮ್ಮೊಂದಿಗೆ. ಯಾಕೆಂತ ಹಾಡುಗಳನ್ನ ನಾನು ಹಾಡಿದ್ದೇನೆ. ಇಂಥ ಹಾಡನ್ನ ರಿಪೀಟೆಡ್ಲಿ ಹಾಡ್ತಾ ಇರ್ಬೇಕು. ಕೃತಜ್ಞತೆ ದೇವ್ರ ಹತ್ರ ಬಂದಾಗೆಲ್ಲ ಒಂದು ಕೃತಜ್ಞತೆ ಇರಲಿ. ಸ್ವಾಮಿ ನನ್ನನ್ನು ನರಕದಿಂದನೇ ಕಾಪಾಡ್ಬಿಟ್ಟೆ, ನನ್ನನ್ನು ಪಾಪಿಯಾದ ನನ್ನ ನಿನ್ನ ಮಗನಾಗೇ ಮಾಡಿಬಿಟ್ಟೆ. ಇದೆಲ್ಲ ಏನು ದೇವರೇ? ಇದೆಲ್ಲ ಸಿಕ್ಕಿದ್ದಕ್ಕಾಗಿ ಸ್ತೋತ್ರ ದೇವರೇ. ನನ್ನ ಮಗನಿಗೆ ಒಳ್ಳೆ ಜಾಬ್ ಸಿಕ್ಕಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಬಿಸ್ನೆಸ್ ಕೋಟಿಗಟ್ಟಲೆ ಆಗೋದಕ್ಕಾಗಿ ಸ್ತೋತ್ರ. ಯಾಕೆಂದರೆ ನನ್ನ ನಿಮಿತ್ತವಾಗಿ ನನ್ನ ಬಿಸ್ನೆಸ್ ಆಶೀರ್ವದಿಸಲ್ಪಡ್ತೈತೆ. ಯಾಕೆಂದರೆ ನನ್ನೊಳಗೆ ದೇವರಾತ್ಮನಿದ್ದಾನೆ. ಆಮೇನ್. ಬೈಬಲ್ ಹೇಳ್ತಿದ್ದು ಯೋಸೇಫನ ನಿಮಿತ್ತವಾಗಿ 39:5 ನೋಡಿ. ಯೋಸೇಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಂದಿನಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿ ತಂದನು. ಕೇಳಿಸ್ಕೊಡ್ರಿ, ಬೈಬಲ್ ಹೇಳ್ತೈತೆ ಯಾರೋ ನಿಮಿತ್ತವಾಗಲ್ಲ, ನನ್ನ ನಿಮಿತ್ತವಾಗಿ ನಮ್ಮ ಕುಟುಂಬ ಬ್ಲೆಸ್ ಆಗ್ಬೇಕು. ಯಾಕಂದ್ರೆ ನನ್ನೊಳಗೆ ದೇವರಿದ್ದಾನೆ. ಫಸ್ಟ್ ನಿನ್ನನ್ನು ನಂಬು, ದೇವ್ರು ನಿನ್ನೊಳಗಿದ್ದಾನೆ ಅಂತ. ಜಸ್ಟ್ ನೀವು ಪ್ರೇಯರ್ ಮಾಡ್ರಿ. ನೀವು ಪ್ರಾರ್ಥನೆ ಮಾಡಿದ್ರೆ ನಡೀತಿತ್ತು. ಜೋಸೇಫನ ನಿಮಿತ್ತವಾಗಿ ಅವರು ಯಜಮಾನ ಬ್ಲೆಸ್ ಆದರೆ, ಇವಾಗ ನಿನ್ನ ನಿಮಿತ್ತವಾಗಿ ನಿನ್ನ ಕುಟುಂಬ ಆಶೀರ್ವಿಸಲ್ಪಡಬೇಕು. ಯಾಕೆ ನಿನ್ನೊಳಗೆ ದೇವರ ಆತ್ಮನ ವಾಸ ಮಾಡ್ತದೆ. ದೇವ್ರ ಹತ್ರ ಕೂತ್ಕೊಂಡು ಹೇಳಬೇಕು, ದೇವರೇ ಥ್ಯಾಂಕ್ ಯು ಲಾರ್ಡ್, ದೇವರೇ ನನ್ನನ್ನು ಬ್ಲೆಸ್ ಮಾಡಿದ್ದಕ್ಕಾಗಿ ಸ್ತೋತ್ರ, ನನ್ನೊಳಗೆ ನಿನ್ನ ಆತ್ಮನ ಇಟ್ಟಿದ್ದಕ್ಕಾಗಿ ಸ್ತೋತ್ರ, ನನಗೆ ಈ ಒಂದು ಕೆಲಸ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಜಸ್ಟ್ ಗಿವ್ ಥ್ಯಾಂಕ್ಸ್. ಎಲ್ಲ ಥ್ಯಾಂಕ್ಸಲ್ಲೇ ಪ್ರಾರ್ಥನೆ ಮಾಡು, ಥ್ಯಾಂಕ್ಸಲ್ಲೇ ಪ್ರೇಯರ್ ಮಾಡು. ನಿಂಗೆ ಏನೇನು ಬೇಕು ಎಲ್ಲ